ನಾವು ಇವತ್ತು ನಾಳೆಗೆ ಆನ್ ಮಂಡೇಗೆ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಯಾವ ತರ ಇರ್ಬೋದು ಅಂತ ಗೆಸ್ ಮಾಡೋ. ಓಕೆ, ಸೊ ಯಾವ ಯಾವ ಆಪ್ಷನ್ಸ್ ನಮಗೆ ಈಗ ಅವೈಲೇಬಲ್ ಇದೆ ಅದನ್ನು ನೋಡೋಣ. ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವೀಗ ಇರೋದು. ಓಕೆ, ಸೊ ಈಗ ಒಂದ್ ಸ್ವಲ್ಪ ಬ್ಯಾಕ್ ಬಂದು ನೋಡಿದ್ರೆ ಇದು 1 2 3 4 ಇದು ನಮ್ಗೆ ಲೀಡಿಂಗ್ ಡಯಾಗನಲ್ ಇದೆ. ಅಂದ್ರೆ ನಿಮ್ಗೆ ವೇವ್ 3 161% ರೀಚ್ ಆಗಿಲ್ಲ. ಹಾಗಿದ್ದಾಗ ನಮ್ಗೆ ಫಸ್ಟ್ ಟಾರ್ಗೆಟ್ ಇದು ಅಂದ್ರೆ 161%. ಓಕೆ, ಸೊ 161% ಆಫ್ ಲೀಡಿಂಗ್ ಡಯಾಗನಲ್ ಅಂತ ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ ಇದು ನಮ್ದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಎರಡು ಟಾರ್ಗೆಟ್ 261% ಇರುತ್ತೆ. ಓಕೆ, ಸೊ ಹಾಗೆ ಇದು ಆಲ್ರೆಡಿ ನಮ್ದು 127% ಆಲ್ರೆಡಿ ರೀಚ್ ಆಗಿದೆ ಈಗ. ಓಕೆ, ಸೊ ಈಗ ನಾವು ಇದು ಅಷ್ಟೇ ಥಿಂಕ್ ಮಾಡೋಣ ಈಗ ಇಲ್ಲಿಂದ. ಓಕೆ, ಸೊ ಈಗ ನಮ್ಗೆ ಈ ಟ್ರೆಂಡ್ ಲೈನ್ ಏನಿದೆಯಲ್ವಾ, ಈ ಟ್ರೆಂಡ್ ಲೈನ್ ನಾವು ಎಕ್ಸ್ ಟು ಎಕ್ಸ್ ಏನ್ ಟ್ರೆಂಡ್ ಲೈನ್ ಹಾಕಿದ್ದೀವಿ ಅದು ಈಗ ಬ್ರೇಕ್ ಆಗಿ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ಇದು ಒಂದು ಪಾಸಿಟಿವ್ ಸೈನ್ ಇರಬಹುದು. ಓಕೆ, ಸೊ ನಮ್ಗೆ ಫಸ್ಟ್ ಸೈನ್ ಈಗ ಸಿಕ್ಕಿದೆ. ಬಟ್ ನಮಗೆ ಎರಡನೇ ಸೈನ್ ಇಂಪಾರ್ಟೆಂಟ್ ಏನ್ ಗೊತ್ತಾ ಈಗ. ಸೊ ಮಾರ್ಕೆಟ್ ಒಂದು ಈ ಟಾರ್ಗೆಟ್ ಅಲ್ವಾ, ಈ ಎಕ್ಸ್ ಮೇಲ್ಗಡೆ ಹೋಗ್ಬೇಕು. ಈ ಎಕ್ಸ್ ಮೇಲ್ಗಡೆ ಹೋದ್ರೇನೆ ನಾವು ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತ ನಾವು ಕನ್ಫರ್ಮ್ಡ್ ಆಗಿ ಹೇಳಬಹುದು. ಓಕೆ, ಫರ್ದರ್ ಮತ್ತೆ ಕೆಳಗಡೆ ಮಾರ್ಕೆಟ್ ಬರಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳಬಹುದು. ಆದ್ರೆ ಈ ಇನ್ ಟ್ವಿನ್ ಏನು ಮಾರ್ಕೆಟ್ ಟ್ರೇಡ್ ಆಗತ್ತಲ್ವ ಈಗ, ಸೊ 960 ಟು 2000 ಇನ್ನೊಂದು 100 ಪಾಯಿಂಟ್ ಹೆಚ್ಚು ಕಡಿಮೆ. ಈ ಪಾಯಿಂಟ್ ಅಲ್ಲಿ ನಮ್ಗೆ ಕಂಡೀಷನ್ ಝೋನ್ ತರ ಈಗ ಇದೆ ಇದು. ಓಕೆ, ಸೊ ಈಗ ಇದು ಒಂದು ಆಪ್ಷನ್. ನಮ್ಗೆ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗಿ ಇದ್ರದ್ದು ಬ್ರೇಕ್ ಮಾಡಲ್ದೆ ಮತ್ತೆ ಕೆಳಗಡೆಗೆ ಬರಬಹುದು ಮಾರ್ಕೆಟ್, ಒಂದು ಆಪ್ಷನ್. ಓಕೆ, ಈಗ ಎರಡನೇ ಆಪ್ಷನ್ ಸ್ವಲ್ಪ ನೋಡುವ ನಾವು. ಟೈಮ್ ಅನಾಲಿಸಿಸ್ ಪ್ರಕಾರ ಹೋಗೋದಾದ್ರೆ ಇಲ್ಲಿಂದ ಈ ಟಾಪ್ಗೆ ನಮಗೆ 69 ಕ್ಯಾಂಡಲ್ಸ್ ತಗೊಂಡಿದೆ. ಓಕೆ, ಸೊ ಇಷ್ಟೇ ಕ್ಯಾಂಡಲ್ಸ್ ಫಾಲ್ ಆಗ್ಬೇಕದು. ನೋಡಿ ನಮಗೆ ಎಲ್ಲಿಗೆ 75. ಸೊ ನೋಡಿ ಆಲ್ಮೋಸ್ಟ್ ಆಲ್ ಇಲ್ಲಿಗೆ ನಮ್ದು 75 ಕ್ಯಾಂಡಲ್ಸ್ ಮುಗಿದಿದೆ. 69 ಒಂದು 5 ಕ್ಯಾಂಡಲ್ಸ್ ಎಕ್ಸ್ಟ್ರಾನೇ ಆಗಿದೆ. ಸೊ ಹೆಚ್ಚು ಕಡಿಮೆ ಇಲ್ಲಿಗೆ ಟೈಮ್ ಅನಾಲಿಸಿಸ್ ಪ್ರಕಾರ ನಮ್ದು ವೇವ್ ಇಲ್ಲಿಗೆ ಫರ್ದರ್ ಫಾಲ್ ಇನ್ನೇನು ಆಗಲ್ಲ, ಇಲ್ಲಿಗೆ ಮುಗಿದಿದೆ ಅಂತ ನಾವು ಒಂದು ಗೆಸ್ ಮಾಡ್ಬೋದು. ಓಕೆ, ಒಂದು ಅಸಂಪ್ಷನ್ ಇದು ಪರ್ಮನೆಂಟ್ ಆಗಿ ಅಲ್ಲ. ಓಕೆ, ಸೊ ಇದನ್ನೇ ನಾವೀಗ ನಂಬಿದ್ರೆ ನೋಡಿ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಅಪ್ಸೈಡ್ ಮೂವ್ ಆದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ, ಇದು ವೇವ್ 5 1 ಇದು 2 ಮುಗಿಯುತ್ತೆ. 2 ಮುಗಿದ್ರೆ ನಮ್ದು ಈಗ ವೇವ್ 5th ಥರ್ಡ್ ಮೂವ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ವೇವ್ ಸ್ಟಾರ್ಟ್ ಆದ್ರೆ ಏನು ಥರ್ಡ್ ವೇವ್ 3 ಕ್ಯಾರೆಕ್ಟರಿಸ್ಟಿಕ್ ಒಂದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಇದೆಯಾ ನೋಡಿ, ಇಷ್ಟೊಂದು ಗ್ಯಾಪ್ ಇದೆ ಇಲ್ಲಿ, ಒಂದು ಗ್ಯಾಪ್ ಇದೆ ಇಲ್ಲಿ. ಓಕೆ, ಈ ಗ್ಯಾಪ್ ಫಿಲ್ಅಪ್ ಆಗೇ ಇಲ್ಲ. ಓಕೆ, ಗ್ಯಾಪ್ ಫಿಲ್ಅಪ್ ಆಗಿಲ್ಲ ಅಂತಂದ್ರೆ ಇದು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ. ಅಂದ್ರೆ ನಮಗೆ ಇತರದ ವೇವ್ ಈಗೇನಾಗ್ತದೆ 0 1 2 ಇಲ್ಲಿಗೆ ಹೋಗುದು, ಮತ್ತೆ 3 ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಚಾನ್ಸಸ್ ಇಲ್ಲಿಗೆ ಇದೆ.
ಸೊ ನಮ್ದು ವೇವ್ 3 ಸ್ಟಾರ್ಟ್ ಆಗುತ್ತೆ. ಸೊ ನಾವೀಗ ಟ್ರೆಂಡ್ ಲೈನ್ ಇಲ್ಲಿಗೆ ಒಂದು ಹಾಕಿಡ್ಬೇಕು ಈಗ. ಓಕೆ, ಹಾಕಿದ್ರೆ ಇದನ್ನ ಕಾಪಿ ಮಾಡಿ ವೇವ್ 1 ಟಾಪಿಗೆ ಇಟ್ಬಿಡಿ. ಸೊ ನಿಮಗೆ ಇದು ವೇವ್ 3 ಸ್ಟಾರ್ಟ್ ಆಗುತ್ತೆ ಈಗ. ಆಮೇಲೆ ಮತ್ತೊಂದು ಇದಕ್ಕೆ ಸಪೋರ್ಟಿವ್ ಆಗಿ ಏನ್ ಡಾಟಾ ಇದೆ ಗೊತ್ತಾ, ಈ ಅನಾಲಿಸಿಸ್ಗೆ. ಅಂದ್ರೆ ಇದು ಅಂದ್ರೆ ಇದು ಮತ್ತೆ ಮೇಲ್ಗಡೆನೆ ಹೋಗುತ್ತೆ ಅನ್ನೋದಕ್ಕೆ ಸಪೋರ್ಟಿಂಗ್ ಏನಂತಂದ್ರೆ, ನಿಮ್ಗೆ OI ಡಾಟಾ ಏನಿದೆ ಅಲ್ವಾ, ತುಂಬಾ ಸಪೋರ್ಟಿವ್ ಆಗಿದೆ. ಸೊ ನಿಮ್ಗೆ ಪುಟ್ ರೈಟರ್ಸ್ ತುಂಬಾ ಜನ ಇದ್ದಾರೆ, ಕಾಲ್ ರೈಟರ್ಸ್ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗ. ಓಕೆ, ಸೊ ಬಟ್ ಅದು ಡಾಟಾ ತುಂಬಾ ರಿಲಯಬಲ್ ಇರೋದಿಲ್ಲ, ಯಾಕಂದ್ರೆ ಎನಿ ಟೈಮ್ ಚೇಂಜ್ ಆಗಿಬಿಡ್ತಾರೆ ಅವರು. ಓಕೆ, ಸೊ ಅದಕ್ಕಾಗಿ ನನಗೆ ಇದು ಒಂದು ಡಾಟಾ ಸಪೋರ್ಟಿವ್ ಆಗಿ ಅನಿಸ್ತಾ ಇದೆ. ಮಾರ್ಕೆಟ್ ನಮಗೆ ಇನ್ ಫರ್ದರ್ ಫಾಲ್ ಆಗೋ ಚಾನ್ಸಸ್ ಕಡಿಮೆ ಅಂತ ನನಗೊಂದು ಅನಿಸ್ತಾ ಇದೆ. ಓಕೆ, ಆಮೇಲೆ ಇಲ್ಲಿ ನೋಡಿದ್ರೆ ನೀವು ಮತ್ತಿದ್ರದ್ದು 1 2 3 4 ಈ ತರ ಮತ್ತೆ ಹೋಗೋ ಚಾನ್ಸಸ್ ಇದೆ. ಇಲ್ಲಿ ಈಗ ಇದನ್ನ ನೀವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಮ್ಮ ಇದನ್ನ. ಓಕೆ, ಇಲ್ಲಿ ನೋಡಿ, ಇದು ನಿಮ್ಗೆ ಗ್ಯಾಪ್ ಫಿಲ್ಅಪ್ ಆಗಿಲ್ಲ. ವೇವ್ 3 ಮೂವ್ ಆಗ್ತಾ ಇದೆ, ಬಟ್ ಸ್ಪೀಡ್ ಅಲ್ಲೂ ಇಲ್ಲ. ಓಕೆ, ನೋಡಿ 127% ಇಂದ ರಿಟರ್ನ್ ಆಗ್ತಾ ಇದೆ. ಸೊ ನಿಮ್ಗೆ 3 ಇಲ್ಲಿಗೆ ಮುಗಿದು ಮತ್ತೆ 4 ಇಲ್ಲಿ ಬಂದು ಮತ್ತೆ 5 ಮೇಲ್ಗಡೆ ಹೋಗ್ಬೋದು. ಓಕೆ, ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದು. ಮತ್ತೊಂದು ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಿದೆ ಅಂದ್ರೆ ವೇವ್ 3 ಸ್ಪೀಡ್ ಅಲ್ಲಿ ಇಲ್ಲ. ನೀವು ಸ್ಮಾಲರ್ ಟೈಮ್ ಫ್ರೇಮ್ ಹೋಗಿ ನೋಡಿದ್ರೆ ವೇವ್ 3 ಸ್ಪೀಡ್ ಅಲ್ಲಿ ಇಲ್ಲ. ಇದು ಒಂದು ನೆಗೆಟಿವ್ ಪಾಯಿಂಟ್ ಇದ್ರದ್ದು. ಸೊ ಇದು ಏನಿರುತ್ತೆ, ಹೀಗಿದ್ದಾಗ ಇಲ್ಲೇ ನಿಮಗೆ ವೇವ್ 5 ಕಂಪ್ಲೀಟ್ ಆಗಿ ಮತ್ತೆ ಇಲ್ಲಿಂದ ಕೆಳಗಡೆ ಜಡ್ಡು ಬರೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಈಗ ತುಂಬಾ ಕ್ರಿಟಿಕಲ್ ಆಗಿ ಮಾರ್ಕೆಟ್ ಇದೆ. ಸೊ ಒಂದು ನನಗನ್ಸಿದ ಪ್ರಕಾರ ನೀವು ಸೋಮವಾರ ಒಂದು ದಿವಸ ಇದೇ ತರ ಕನ್ಫ್ಯೂಸ್ಡ್ ಇರಬಹುದು ಮಾರ್ಕೆಟ್. ಒಂದ್ ವೇಳೆ ಈ ಸ್ಟಡಿ ಏನಿದೆಯಲ್ವಾ, ಇಂಪಲ್ಸ್ ಸ್ಟಡಿನ ನಿಮ್ಗೆ ಏನಿದೆ ಅಲ್ವಾ, ಇದು ಏನಾದ್ರೆ ನಮ್ಗೆ ಇದಾದ್ರೆ ಪಾಸಿಟಿವ್ ಆಗಿ ನಮ್ಗೆ ಇದ್ರ ಪ್ರಕಾರ ಹೋದ್ರೆ ಮಾರ್ಕೆಟ್ ಮಂಡೇ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿಂದನೇ ಮೇಲ್ಗಡೆ ಓಪನ್ ಆಗ್ಬಿಡುತ್ತೆ. ನಿಮ್ಗೆ ಈ ಎಕ್ಸ್ ಟಾಪ್ ಮೇಲ್ಗಡೆ ಓಪನ್ ಆಗುತ್ತೆ. ಎಕ್ಸ್ ಟಾಪ್ ಅಲ್ಲಿ ಓಪನ್ ಆಗಿಬಿಟ್ರೆ ಮಾರ್ಕೆಟ್, ಸೊ ನಿಮ್ಗೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಈಗ ಎಂಟರ್ ಆಗಿದೆ ಅಂತ ನೀವು ತಿಳ್ಕೋಬಹುದು. ಸೊ ಒಂದ್ ವೇಳೆ ಆ ತರ ನೀವು ಥಿಂಕ್ ಮಾಡಿದ್ರೆ ಮಾರ್ಕೆಟ್ 1 2 3, ಸೊ ನಿಮ್ಗೆ ಇಲ್ಲಿವರೆಗೂ 26,582 600 ಇಲ್ಲ 27,363 ಈ ರೇಂಜ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಮೂವ್ ಆಗ್ಬೋದು. 26 ಇದರಲ್ಲಿ ಬಂದೇ ಬರುತ್ತೆ 582. ಓಕೆ, ಸೊ ಇದು ನಿಫ್ಟಿ ಬಗ್ಗೆ ನಿಮ್ಗೆ ಇನ್ ಜನರಲ್ ಆಗಿ ಈಗ ಹೇಳಿರೋದು. ಸೊ ಮಂಡೇ ಒನ್ ಡೇ ಮಾತ್ರ ನಿಮ್ಗೆ ಒಂದು ರೇಂಜ್ ಬೌಂಡ್ ಅಲ್ಲಿ ಇರಬಹುದು, ಇಲ್ಲ ನಿಮ್ಗೆ ಆ ಎಕ್ಸ್ ಮೇಲ್ಗಡೆ ಓಪನ್ ಆದ್ರೆ ಇಂಪಲ್ಸ್ ಅಲ್ಲಿ ಎಂಟರ್ ಆಗುತ್ತೆ. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗೋಣ. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ನನಗೆ ತುಂಬಾ ಬುಲ್ಲಿಶ್ ಅನಿಸ್ತಾ ಇದೆ. ಓಕೆ, ಯಾಕೆ ಅಂತ ನಿಮ್ಗೆ ಹೇಳಿದ್ರೆ, ಇದು ಸಹ ಲೀಡಿಂಗ್ ಡಯಾಗ್ನಲ್ಲೇ ಫಾರ್ಮ್ ಮಾಡ್ತಾ ಇದೆ. ನಿಮ್ದು ವೇವ್ 3 161% ಇಲ್ಲ. ಓಕೆ, ಅದಕ್ಕಿಂತ ಕಡಿಮೆ ಇದೆ. ಆಮೇಲೆ ಎರಡನೇದು ಏನಂತಂದ್ರೆ ನೋಡಿ, ನಿಮ್ಗೆ ವೇವ್ 2 ಏನಿದೆ ಅಲ್ವಾ, ಇದು ಸಿಂಪಲ್ ಕರೆಕ್ಷನ್ ಇದೆ, ABC ಆಗಿದೆ ಅಷ್ಟೇನಾ. ಸೊ ನಿಮ್ಗೆ ವೇವ್ 2 ಸಿಂಪಲ್ ಕರೆಕ್ಷನ್ ಇದ್ರೆ ವೇವ್ 4 ಕಾಂಪ್ಲೆಕ್ಸ್ ಕರೆಕ್ಷನ್ ಇರುತ್ತೆ. ಸೊ ಕಾಂಪ್ಲೆಕ್ಸ್ ಕರೆಕ್ಷನ್ ಅಲ್ಲಿ ಇದು ಟ್ರಯಾಂಗಲ್ ಫಾರ್ಮ್ ಆಲ್ರೆಡಿ ಮಾಡ್ತಾ ಇದೆ ಈಗ. ಓಕೆ, ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ. ಆಮೇಲೆ 5 ಮೂವ್ಸ್ ಆಲ್ರೆಡಿ ಇದ್ರೆ ಮುಗಿದಿದೆ. ಆಮೇಲೆ ಈಗ ಇದು ನಿಮ್ಗೆ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗೋ ಪ್ರಿಪರೇಷನ್ ಮಾಡ್ತಾ ಇದೆ. ಓಕೆ, ಹಾಗಿದ್ರೆ ನಿಮ್ಗೆ
ವೇವ್ 5 ಇದರಲ್ಲಿ ಸಬಾರ್ಡಿನೇಟ್ ಎಷ್ಟುವರೆಗೆ ಹೋಗ್ಬೋದು ಅಂತ ನೀವು ಥಿಂಕ್ ಮಾಡಿದ್ರೆ, ಒಂದು ಫಸ್ಟ್ ವೇವ್ ಇದ್ರಲ್ಲಿ ಎಕ್ಸ್ಟೆನ್ಷನ್ ಇದೆ. ಓಕೆ, ಸೊ ಒಂದು ವೇವ್ ಎಕ್ಸ್ಟೆನ್ಷನ್ ಇದ್ರೆ ರಿಮೈನಿಂಗ್ ಇನ್ನೆರಡು ಈಕ್ವಲ್ ಆಗಿಬಿಡ್ತಾವಂತ. ಓಕೆ, ಹಾಗಿದ್ರೆ ಇದು ನಾವು ವೇವ್ 3 ಎಷ್ಟಿದೆ ಅಷ್ಟೇ ಕಾಪಿ ಮಾಡ್ಕೊಂಡು ನಾವು ಇಲ್ಲಿಗಿಡುವ ಈಗ. ಓಕೆ ನೋಡಿ, ಹಾಗಿದ್ರೆ ವೇವ್ 5 ಎಷ್ಟು ಬರ್ಬೋದು, ಎಕ್ಸ್ಟೆನ್ಷನ್ದು ಸೊ 200% ವರೆಗೂ ನಮಗೆ ಇದು ವೇವ್ 5 ಟ್ರಾವೆಲ್ ಮಾಡಬಹುದು. ಸೊ 200% ತಂದ್ರೂ ಸಹ ಸೊ ನಿಮಗೆ 61,600 ವರೆಗೂ ಬರುತ್ತೆ. ಆಲ್ಮೋಸ್ಟ್ ಆಲ್ ಇನ್ನು 3000 ಪಾಯಿಂಟ್ಸ್ ಅಪ್ಸೈಡ್ ಮೂವ್ಮೆಂಟ್ಗೆ ಇದರಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನನಗನ್ಸುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಪಾಸಿಟಿವ್. ಸೊ ಇದೇ ಬ್ಯಾಂಕ್ ನಿಫ್ಟಿ ಏನಾದ್ರೂ ನಿಫ್ಟಿನೂ ಸಹ ತನ್ನ ಜೊತೆಗೆ ಕರ್ಕೊಂಡು ಹೋದ್ರೆ ಅದು ಅಪ್ಸೈಡ್ ತೋರಿಸ್ಬಿಡುತ್ತೆ. ಓಕೆ, ಸೊ ಮಂಡೇ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು, ಅಂದ್ರೆ ಹುಷಾರ್ ಇನ್ ಸೆನ್ಸ್ ಅಲರ್ಟ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಮಾರ್ಕೆಟ್ ಯಾವ ಸೈಡ್ಗೂ ಸಹ ಟ್ರಿಗರ್ ಆಗ್ಬೋದು. ಕಂಜೀಷನಲ್ ಝೋನ್ ಇದೆ, ಆಮೇಲೆ ಇಂಪಾರ್ಟೆಂಟ್ ಫೇಸ್ ಅಲ್ಲಿ ಇದೆ. ಸೊ ಯಾವುದೇ ಡೈರೆಕ್ಷನ್ಗೂ ಸಹ ಇದು ಮೂವ್ ಆಗ್ಬೋದು. ಸೊ ಅದಕ್ಕಾಗಿ ಸ್ವಲ್ಪ ಅಲರ್ಟ್ ಆಗಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ರೆಡ್ ಮಾಡಿದ್ರೆ ಬೆಟರ್ ಮಂಡೇ ಒಂದ್ ದಿವಸ. ಆಮೇಲೆ ಟ್ಯೂಸ್ಡೇ ವರೆಗೂ ಒಂದು ಕ್ಲಿಯರಿಟಿ ಬಂದಿರುತ್ತೆ ಇದರ ಮೂವ್ಮೆಂಟ್ ಏನು ಅಂತ. ಸೊ ಓವರ್ ಆಲ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ, ನನಗೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಕ್ವಶನ್ ಮಾರ್ಕ್ ಇದೆ, ಮೇಲ್ಗಡೆ ಹೋಗುತ್ತೋ ಕೆಳಗಡೆ ಬರುತ್ತೋ ಅಂತ. ಬಟ್ ಬ್ಯಾಂಕ್ ನಿಫ್ಟಿ ಮಾತ್ರ ನನಗೆ ತುಂಬಾ ಶ್ಯೂರಿಟಿ ಹೆಚ್ಚಿಗಿದೆ, ಇದು ಅಪ್ಸೈಡ್ ಮೂವ್ ಆಗುತ್ತಂತ. ಓಕೆ, ಸೊ ಈಗ ವೇಟ್ ಮಾಡಿ ನೋಡೋಣ ನಾಳೆಗೆ ಏನಾಗುತ್ತೆ ಅಂತ. ಸೊ ಮತ್ತೆ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರಾದ್ರೂ ವಾಟ್ಸಪ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ಏನಾದ್ರೆ ಒಂದು ಅಪ್ಡೇಟ್ಸ್ ಇದ್ರೆ ನಾನು ಇಮಿಡಿಯೇಟ್ ಆಗಿ ಸ್ಮಾಲ್ ಕ್ಲಿಪ್ 1 ಮಿನಿಟ್ಸ್ ಎಲ್ಲ ಮಾಡಿ ನನಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಆಮೇಲೆ ಎರಡನೇದು, ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕೋರ್ಸ್ ವಿಡಿಯೋಸ್ ನೋಡ್ತಾ ಇರಿ. ಆಮೇಲೆ ಇವತ್ತಿಂದನೇ ನಾವು ಕರೆಕ್ಷನ್ ಸ್ಟಾರ್ಟ್ ಮಾಡ್ಬಿಡುವ. ಕರೆಕ್ಷನ್ ಒಂದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೇನೆ ನಾನು. ಓಕೆ, ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಹ್ಯಾಪಿ ವೀಕೆಂಡ್ಸ್.